ನಮಸ್ಕಾರ ವೀಕ್ಷಕರೇ, ಭಾರತೀಯರಿಗೆಲ್ಲ ಮತ್ತೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಗ್ರೋಯಿಂಗ್ GDP ಯಾವುದಾದ್ರೂ ಒಂದು ದೇಶದಿದೆ ಅಂದ್ರೆ ಅದು ನಮ್ಮ ದೇಶದ್ದು. ಅದರಲ್ಲೂ ಕೂಡ ಡೆವಲಪ್ಡ್ ಕಂಟ್ರೀಸ್ GDPಯಲ್ಲಿ ನೆಗೆಟಿವ್ ಗ್ರೋತ್ ಅನ್ನ ಕಾಣ್ತಿದೆ. ಮೇನ್ ಆಗಿ ಜಪಾನ್ ಆಗಿರ್ಬೋದು, UK ಆಗಿರ್ಬೋದು, ಅಲ್ಲಿ GDPಯಲ್ಲಿ ತುಂಬಾ ಸಮಸ್ಯೆಗಳಾಗ್ತಿದೆ ಅಂದ್ರೆ ದೇಶದ ಗ್ರೋತ್ ಅಲ್ಲಿ. ಆದ್ರೆ ನಮ್ಮ ಭಾರತ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ರು ಕೂಡ ಅದು ಕೂಡ ಯಾವುದಾದ್ರೂ ಎರಡು ದೇಶದ ನಡುವೆ ಯುದ್ಧ ಆದ್ರೆ ವಿಶ್ವದ ಎಲ್ಲಾ ಕಡೆ ಕೂಡ GDP ಗ್ರೋತ್ ಅನ್ನೋದು ಕಡಿಮೆ ಇರುತ್ತೆ. ಹಲವಾರು ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಕೂಡ GDP ಗ್ರೋತ್ ಅನ್ನೋದು ಮೈನಸ್ ಇದೆ. ಆದ್ರೆ ನಮ್ಮ ಭಾರತ ಲಾಸ್ಟ್ 5 ಇಯರ್ಸ್ ಇಂದ ಪಾಸಿಟಿವ್ ಆಗಿ GDP ಗ್ರೋತ್ ಅನ್ನೋದಿದೆ. ಅದರಲ್ಲೂ ಕೂಡ ಈ 2023-2024 ವರ್ಷ ಇದೆಯಲ್ವಾ, ಅದು ಭಾರತೀಯರಿಗೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಅದೇನಂದ್ರೆ ಫೈನಾನ್ಷಿಯಲ್ ಇಯರ್ Q1 ಅಲ್ಲೂ ಕೂಡ ಅಂದ್ರೆ ಪ್ರತಿ 3 ತಿಂಗಳು ಅಂತ ಹೇಳ್ಬೋದು, ಏಪ್ರಿಲ್, ಮೇ, ಜೂನ್ 8.2% ಅಷ್ಟು ನಾವು ಗ್ರೋತ್ ಅನ್ನ ಕಂಡಿದ್ವಿ. ಅದಾದ ನಂತರ Q2 ಅಲ್ಲೂ ಕೂಡ 8.1% ಗ್ರೋತ್ ಅನ್ನ ಕಂಡಿದ್ವಿ. ಅದಾದ ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲೂ ಕೂಡ 8.4% ಅಂದ್ರೆ 2023-24 ಹೈಯೆಸ್ಟ್ ಗ್ರೋತ್ ರೇಟ್ ಅನ್ನ ನಾವು ಅಚೀವ್ ಮಾಡಿದೀವಿ. Q4 ಅಲ್ಲಿ ಅಂದ್ರೆ ಜನವರಿಯಿಂದ ಮಾರ್ಚ್ 31 ಅದು ಆರಾಮಾಗಿ ಒಂದು 8.4 ಏನಾದ್ರು ಬಂತು ಅಂದ್ರೆ ನಮ್ಮ ಓವರ್ ಆಲ್ GDP ಗ್ರೋತ್ ಅನ್ನೋದು 8% ಆಗುತ್ತೆ. ಇದು ಇಡೀ ವಿಶ್ವದಲ್ಲಿ ನಮ್ದೇ ಹೈಯೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಗ್ರೋತ್ ರೇಟ್ ಚೇಂಜ್ ಅಲ್ಲಿ ಹೇಳ್ತಿರೋದು ಈಗಲೂ ಕೂಡ ಭಾರತ ಟಾಪ್ 5th ಅಲ್ಲಿ ಇದೆ. ಸೊ ಇನ್ನೇನು ಕೆಲವು ವರ್ಷಗಳಲ್ಲಿ ಅಂದ್ರೆ 2025 ಅಥವಾ 26 ಪ್ರಕಾರ ಕೂಡ ಮ್ಯಾಕ್ಸಿಮಮ್ 2027ಕ್ಕೆ ನಮ್ಮ ಭಾರತ 3ನೇ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಆಗಿರುತ್ತೆ ಅಂತ. 3ನೇದು ಆರಾಮಾಗಿ ಆಗ್ಬೋದು. ಯಾಕಂದ್ರೆ ನಮ್ಗಿಂತ ಮೇಲೆ ಫಸ್ಟ್ ಜರ್ಮನಿ ಇತ್ತು, ಅದಾದ ನಂತರ ಜಪಾನ್ ಇತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ಜಪಾನ್ ನಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಅದು 4th ಪ್ಲೇಸ್ ಬಂದಿದೆ, ಜರ್ಮನಿ 3ನೇ ಪ್ಲೇಸ್ ಹೋಗಿದೆ. ಸೊ ಇವಾಗ ನಮ್ಮ ಇಂಡಿಯಾ ಹತ್ರ ಇರುವಂತ ಚಾಲೆಂಜ್ ಏನಪ್ಪಾ ಅಂದ್ರೆ ನಾವು ಫಸ್ಟ್ 4th ಪ್ಲೇಸ್ ಹೋಗ್ಬೇಕು, ಅದಾದ ನಂತರ 3ನೇ ಪ್ಲೇಸ್ ಹೋಗ್ಬೋದು. ಸೊ ಇವೆಲ್ಲ ಕೂಡ ಈಸಿಯಾಗಿ ಆಗುತ್ತೆ. ಯಾಕಂದ್ರೆ ನಮ್ಮ ಭಾರತದ ಗ್ರೋತ್ ರೇಟ್ ಅನ್ನೋದು ತುಂಬಾ ಚೆನ್ನಾಗಿದೆ. ಲಾಸ್ಟ್ ಒಂದು 5-10 ಇಯರ್ಸ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ತುಂಬಾ ಚೆನ್ನಾಗಿ ನಾವು GDP ಅಲ್ಲಿ ಗ್ರೋತ್ ಅನ್ನ ಕಾಣ್ತಿದೀವಿ. ಆದ್ರೆ 2ನೇ ಪ್ಲೇಸ್ಗೆ 1ನೇ ಪ್ಲೇಸ್ ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ನಮ್ಗಿಂತ ಜಪಾನು ಅಥವಾ ಜರ್ಮನಿನ ನೋಡ್ಕೊಳ್ಳೋದಾದ್ರೆ ನಡುವೆ ಇರುವಂತ ಅಂತರ ತುಂಬಾ ಕಡಿಮೆ. ಇವಾಗ ನಮ್ದು ಆಕ್ಚುಲಿ ಒಂದು 4 ಹತ್ರ ಇದೀವಿ, 4 ಟ್ರಿಲಿಯನ್ ಹತ್ರ GDP ಅಲ್ಲಿ ಇದೀವಿ. ಅವ್ರದ್ದು 4.2, 4.3 ಇಷ್ಟೇ ಇದ್ದಾರೆ. ಆದ್ರೆ ಚೀನಾದು ಅಥವಾ ಅಮೆರಿಕದ ನೋಡ್ಕೊಳ್ಳೋದಾದ್ರೆ ನಮಗಿಂತ 5 ಟೈಮ್ಸ್ 10 ಟೈಮ್ಸ್ ಅವರು ಜಾಸ್ತಿ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಭಾರತ ಅಂದ್ರೆ ನಮ್ಮ ಸ್ವತಂತ್ರ ಬಂದು 100 ವರ್ಷ 2047ಕ್ಕೆ ಇಡೀ ವಿಶ್ವದ ನಂಬರ್ 1 ಆರ್ಥಿಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಲವಾರು ಗಣ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಆಗ್ಬೇಕಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ಹೆಚ್ಚಾಗಿ ಕಷ್ಟಪಡಬೇಕು. ಅದರಲ್ಲೂ ಕೂಡ ನಮಗೆ ಟಫ್ ಕಾಂಪಿಟೇಟರ್ ಆಗಿರೋದು ಚೀನಾ. ಯಾಕಂದ್ರೆ ಇಡೀ ವಿಶ್ವ ಅಂದ್ರೆ ಒಂದು ರಷ್ಯಾ, ಅಮೆರಿಕ ಅಂತ ನೋಡ್ಕೊಳ್ಳೋದಾದ್ರೆ ಆಪೋಸಿಟ್ ವೇ ಅಲ್ಲಿ ಇವಾಗ ಚೀನಾ ವರ್ಸಸ್ ಇಂಡಿಯಾ ಆಗಿದೆ. ಮೇನ್ ಆಗಿ ನಮ್ಮ ಭಾರತಕ್ಕೆ ತುಂಬಾ ಅಡ್ವಾಂಟೇಜಸ್ ಇದೆ. ನಾವು ಈ 10 ವರ್ಷ 20 ವರ್ಷನ ಸರಿಯಾಗಿ ಬಳಸ್ಕೊಂಡ್ರೆ ನಾವು ಚೀನಾವನ್ನು ಕೂಡ ಬೀಟ್ ಮಾಡಬಹುದು. ಹೇಗೆ ಅಂದ್ರೆ ಇವಾಗ ಚೀನಾದಲ್ಲಿ ಯಾರು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಮತ್ತೆ ಕೋವಿಡ್ ಬಂದ ನಂತರ ಚೀನಾದ ಕಂಪನಿಗಳು ಕೂಡ ಅಲ್ಲಿ ಫಾರಿನ್ ಪಾಲಿಸಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಭಾರತಕ್ಕೆ ಬರ್ತಿದೆ. ಆದ್ರೆ ಇಲ್ಲಿ ಭಾರತದಲ್ಲಿ ಕೆಲವು ರಾಜಕೀಯ ಸಮಸ್ಯೆಗಳಿಂದ ಸ್ವಲ್ಪ ಏನ್ ಅಂದ್ರೆ ಚೀನಾದಲ್ಲಿ ಎಷ್ಟು ಫ್ರೀಯಾಗಿ ಅವ್ರ ಕಂಪನಿಗಳನ್ನ ಮಾಡ್ಕೊಂಡಿದ್ರು ಅಷ್ಟು ಫ್ರೀಯಾಗಿ ನಮ್ಮ ಭಾರತದಲ್ಲಿ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದ್ರೆ ರಾಜ್ಯ ಸರ್ಕಾರಗಳು ಬೇರೆ ಇರುತ್ತೆ, ಕೇಂದ್ರ ಸರ್ಕಾರಗಳು ಬೇರೆ ಇರುತ್ತೆ, ಅಥವಾ ಲ್ಯಾಂಡ್ ಅಕ್ವಿಸಿಷನ್ ಲೇಟ್ ಆಗ್ಬೋದು. ಸೊ ಎಲ್ಲ ಕಾರಣಗಳು ಇನ್ನಷ್ಟು ಬೆಟರ್ ಆದ್ರೆ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಭಾರತ ಆಗುತ್ತೆ. ಈಗ ಸದ್ಯಕ್ಕೆ ಆ ಹೆಸರು ಚೀನಾಗೆ ಕರೀತಾರೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದಲ್ಲೂ ಕೂಡ ಕರೀತಾರೆ. ಅದರಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಇಡೀ ವಿಶ್ವ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಯುದ್ಧ ಸಾಮಗ್ರಿಗಳಲ್ಲಾಗಿರ್ಬೋದು, ಸೆಮಿಕಂಡಕ್ಟರ್ಗಳಲ್ಲಾಗಿರ್ಬೋದು, ಎಲ್ಲವನ್ನೂ ಕೂಡ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಮೇನ್ ಆಗಿ ಭಾರತದ ಉದ್ಯಮಿಗಳು ಅದಾನಿಯವರಾಗಿರ್ಬೋದು, ಅಂಬಾನಿಯವರಾಗಿರ್ಬೋದು, ರತನ್ ಟಾಟಾ ಅವರಾಗಿರ್ಬೋದು, ಟೆಕ್ ಮಹೀಂದ್ರ ಅವರಾಗಿರ್ಬೋದು, ಹಲವಾರು ಜನ ಭಾರತೀಯ ಉದ್ಯಮಿಗಳು ಭಾರತದಲ್ಲೇ ಕಂಪನಿಗಳನ್ನ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೋಗ್ತಿದ್ದಾರೆ. ಅದು ನಿಜಕ್ಕೂ ಕೂಡ ಭಾರತದ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನೇ ಆಗಲಿ Q4 ಅಲ್ಲಿ ನಿಮ್ಗೆ ಅನ್ಸಿರೋಂಗೆ ಎಷ್ಟಿರ್ಬೋದು GDP ಗ್ರೋತ್ ಅನ್ನೋದು 8.4 ಇದ್ರೆ ಸರಿಸುಮಾರು ಇಡೀ ವಿಶ್ವದ ಟಾಪ್ GDP ಗ್ರೋತ್ ಅಲ್ಲಿ ನಮ್ಮ ಭಾರತ ಮತ್ತೆ ನಂಬರ್ 1 ಅಲ್ಲಿ ಇರುತ್ತೆ. ಇನ್ನು ನೋಡ್ಕೊಳ್ಳೋದಾದ್ರೆ 5.6 ಮಾತ್ರ ಇದೆ. ಮತ್ತೆ ಜಪಾನು ಅಥವಾ UK ನೋಡ್ಕೊಳ್ಳೋದಾದ್ರೆ ಅವ್ರದ್ದು ಪಾಸಿಟಿವ್ ಅಲ್ಲಿ ಇಲ್ಲ, ಮೈನಸ್ ಅಲ್ಲಿ ಇದೆ. ಹಂಗಂತ ಮೈನಸ್ ಅಲ್ಲಿ ಜಾಸ್ತಿ ಇದೆ ಅಂತಲ್ಲ, 0.2 ಅಥವಾ 0.3 ಈ ರೀತಿ ಅವ್ರದ್ದು ಮೈನಸ್ ಅಲ್ಲಿ ಇದೆ GDP ಗ್ರೋತ್ ಅನ್ನೋದು. ಸೊ ನಮ್ಮ ಭಾರತಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ನಾವು ಭಾರತೀಯರು ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಆದಷ್ಟು ಬೇಗ 2027ಕ್ಕೆ ಅಂತ ಎಲ್ಲರೂ ಅನ್ಕೊಳ್ತಿದ್ದಾರೆ. ಆದ್ರೆ ನಾವು 2025-26ಕ್ಕೆ ಇಡೀ ವಿಶ್ವದ 3ನೇ ದೊಡ್ಡ ಆರ್ಥಿಕತೆ ಆಗ್ಬೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮತ್ತೆ Q3 ಅಲ್ಲಿ ಈ ರೀತಿ ಅಚೀವ್ ಮಾಡಿರೋದ್ರ ಬಗ್ಗೆ 8.4% GDP ಗ್ರೋತ್ ಅಚೀವ್ ಮಾಡಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದ್ರೆ ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋನ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಧನ್ಯವಾದಗಳು.